ಯಡಿಯೂರಪ್ಪ ಅವರ ಜನಪ್ರಿಯತೆಯನ್ನ ಪ್ರಶ್ನಿಸಿದ ಹಿಂದೂ ಹುಲಿ ಯತ್ನಾಳ್. ಬಿಎಸ್ವೈ ವಿರುದ್ಧ ಎಂದಿನಂತೆ ಹಿಂದೂ ಹುಲಿ ಯತ್ನಾಳ್ ಬೆಂಕಿ ಮಾತುಗಳು. ಯಡಿಯೂರಪ್ಪ ಜನಪ್ರಿಯತೆಯನ್ನ ಪ್ರಶ್ನಿಸಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಬಿಎಸ್ವೈ ವಿರುದ್ಧ ಎಂದಿನಂತೆ ಹಿಂದೂ ಹುಲಿ ಯತ್ನಾಳ್ ಬೆಂಕಿ ಮಾತು. ಬಿಎಸ್ವೈ ಜನಪ್ರಿಯತೆಯನ್ನ ಅಳೆದು ತೂಗಿದ ಯತ್ನಾಳ್ ವ್ಯಂಗ್ಯ. 4 ಮಾಜಿ ಸಿಎಂಗಳು ಹೋದ್ರು 100 ಜನ ಸೇರ್ಲಿಲ್ಲ ಅಲ್ಲಿ. ಅವರು ಪ್ರಚಾರಕ್ಕೆ ಹೋದ ಕಡೆ ಜನ ಸೇರದ ಕಾರಣ ಹತಾಶರಾಗಿದ್ದಾರೆ. ಕೊನೆಯ ದಿನ ಬಿಜೆಪಿಯವರು ರೋಡ್ ಶೋ ಕ್ಯಾನ್ಸಲ್ ಮಾಡಿದ್ರು. ಆದ್ರೆ ನಾನು ಹೋದ ಕಡೆ 10,000 ಜನರು ಸೇರಿದ್ರು. ಬಿಎಸ್ವೈ ಸೇರಿ 4 ಮಾಜಿ ಸಿಎಂಗಳಿಗೆ ಮಾನ ಮರ್ಯಾದೆ ಇದ್ರೆ ಈಗ ರಾಜ್ಯ ರಾಜಕಾರಣವನ್ನ ಬಿಟ್ಟು ಹೋಗ್ಬೇಕು. ಈಗ ನೋಡಿದ್ರೆ ಯತ್ನಾಳ್ ಅವರನ್ನ ನಾವು ಕರೆದಿಲ್ಲ ಅಂತ ಹೇಳ್ತಾರೆ. ನಾನು ಪ್ರಚಾರಕ್ಕೆ ಹೋಗಿದ್ದು ವೀರನಾಚರಣಿ ಮಠ ಮತ್ತು ಬಿಜೆಪಿ ಸಲುವಾಗಿ. ಹಿಂದೂ ಹುಲಿ ಯತ್ನಾಳ್ ಕೆಂಡಾಮಂಡಲ ವೈಯಕ್ತಿಕ ಮಟ್ಟದಲ್ಲೂ ಕೂಡ ಟೀಕೆಯನ್ನ ಮಾಡಿದ್ದಾರೆ. ಯಡಿಯೂರಪ್ಪ ಅವರ ಜನಪ್ರಿಯತೆಯನ್ನ ಪ್ರಶ್ನಿಸಿದ್ದಾರೆ ಹಿಂದೂ ಹುಲಿ ಯತ್ನಾಳ್. ಸತತವಾಗಿ ಬಿಎಸ್ವೈ ಮತ್ತು ವಿಜೇಂದ್ರ ವಿರುದ್ಧ ಕಿಡಿಯನ್ನ ಕಾರ್ತಾನೆ ಬರ್ತಾ ಇರುವಂತದ್ದು ಹಿಂದೂ ಹುಲಿ ಯತ್ನಾಳ್. ಬಾಗಲಕೋಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಬೈ ಎಲೆಕ್ಷನ್ ಅಲ್ಲಿ ಬಾಗಲಕೋಟೆ ಕ್ಷೇತ್ರದಲ್ಲಿ ಯತ್ನಾಳ್ ಪ್ರಚಾರಕ್ಕೆ ಬಂದ್ರೆ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅಂತ ಇದೇ ಯಡಿಯೂರಪ್ಪ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು ಮಾತನಾಡಿದ್ದಾರೆ. ಅದನ್ನ ಎಲ್ಲ ಜನ ಸಹಿತ ಕೇಳಿರುವಂತದ್ದು. ಯಾರು ಪ್ರಚಾರ ಮಾಡಿದ್ರೆ ಏನ್ರಿ, ನಮ್ಮ ಪಕ್ಷದವ್ರೆ ಬರ್ಲಿ ಪ್ರಚಾರ ಮಾಡ್ಲಿ, ನಮ್ಗೆ ಯಾವುದಕ್ಕೂ ಕೂಡ ಅಭ್ಯಂತರ ಇಲ್ಲ ಅಂತ ಹೇಳಿದ್ರು. ಹಾಗಾಗಿ ಯತ್ನಾಳ್ ಸಹಿತ ಪ್ರಚಾರಕ್ಕೆ ಮುಂದಾಗಿದ್ರು. ಬಾಗಲಕೋಟೆಯಲ್ಲಿ ಪ್ರಚಾರವನ್ನ ಮಾಡಿದ್ರು. ಜನ ಎಷ್ಟರ ಮಟ್ಟಿಗೆ ಸೇರಿದ್ರು, ಜನ ಎಷ್ಟರ ಮಟ್ಟಿಗೆ ಯತ್ನಾಳ್ ಅವರನ್ನ ಒಪ್ಕೊಂಡ್ರು, ಬೆಂಬಲ ಎಷ್ಟರ ಮಟ್ಟಿಗೆ ಇತ್ತು, ಇದೆಲ್ಲವನ್ನ ಕೂಡ ಗಮನಿಸಿದ್ದಾರೆ. ಅದೇ ರೀತಿಯಾಗಿ ಯತ್ನಾಳ್ ಈ ಕುರಿತಂತೆ ಮಾತನಾಡಿದ್ದಾರೆ. ಸರ್ ಕುಡಿದು 7,000 ಕೊಟ್ಟ ನಮ್ಮ ಸತೀಶ್ ಚರಂತಿ ಮಠರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಇವಾಗ ನನ್ನ ಮಕ್ಕಳು ಅವರಿಗೆ ಅವ್ರು ಹೆಂಡ್ರೆ ಕರೀದಿಲ್ಲ, ಅದಕ್ಕೆ ಅದು ಗೊತ್ತಿಲ್ಲ ಅವಕ್ಕೆ. ನಾ ಏನು ಅನ್ನೋದು ಜನರಿಗೆ ಗೊತ್ತೈತಿ. ಜನರು ಬಯಸ್ತಾರೆ. 4 ಮಾಜಿ ಮುಖ್ಯಮಂತ್ರಿ ಹೋದ್ರೆ ನಾವು ಒಂದು 100 ಮಂದಿ 1000 ಮಂದಿ ಕೂಡಿಸೋದಾಗಿಲ್ಲ. ನಾವು ಹೋದ ಹಳ್ಳಿ ಒಳಗೆ 4,000 5,000 10,000 ಜನ ಸೇರ್ಯಾರ. ಇದ್ರ ಮ್ಯಾಗಿಂದ ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಬಿಟ್ಟು ಬಿಡೋಕೆ ಅದನ್ನು ಹೇಳೋದು. ಜನರ ಪ್ರತಿನಿಧಿ ನಾವು ಇದೀವಿ, ನಿಮ್ಮಂಗೆ ಚಮಚಾಗಿರಿ ಪ್ರತಿನಿಧಿಗಳಲ್ಲ. ಅವ್ರು ಯಾರೂ ಮಂದಿನ ಕೂಡಲಿಲ್ಲ. ಕಡಿ ದಿವಸ BJP ರೋಡ್ ಶೋನೇ ಕ್ಯಾನ್ಸಲ್ ಮಾಡಿದ್ರೆ, ಯಾಕಂದ್ರೆ ನಾ ಇದ್ದೆ. ಎಲ್ಲರೂ ಯತ್ನಾಳ್ ಇನ್ನೊಂದು ತೆಗೆದುಬಿಟ್ರೆ ನನ್ನ ಮರ್ಯಾದೆ ಹೋಗ್ತದೆ ಓಡಿ ಹೋಗಿಬಿಟ್ಟ. 6 ದಿವಸ 7 ದಿವಸ ಅದ ರೀ ಅವರು. ಚುನಾವಣೆ ಸಾಯಂಕಾಲ 5 ಗಂಟೆಗೆ ಮುಗಿತು. ನಾನು ಮುಖ್ಯಮಂತ್ರಿಗಳು ಎಷ್ಟು ಹತಾಶೆ ಆಗ್ಯಾರ ಅನ್ನೋದು ತೋರಿಸ್ಕೊಡ್ತೈತಿ. ಅಷ್ಟು ಅವ್ರ ಬಳಿ ಸಿದ್ದರಾಮಯ್ಯನವ್ರ ಬಳಿ ನಾವು ಮಾಡಿದ ಗ್ಯಾರಂಟಿ ಇದೆ ಅಂದ್ರೆ ಜನ ತೃಪ್ತಿ ಇದ್ರೆ ಅಲ್ಲೇ ಒಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹೇಳೋದತ್ತು, ಓಟ್ ಹಾಕಿರಿ ನಾವು ಇಟ್ಟಲ್ಲೇ ಕೆಲಸ ಮಾಡೋದು. 7 ದಿವಸ ಹೋಟೆಲ್ದಾಗಿದ್ದು ಪಾಪ ಅವ್ರಿಗೇನು ಭಾಳ ರಿಸ್ಕ್ ತೊಗೊಂಡಾರ ಸಿದ್ದರಾಮಯ್ಯನವ್ರು. ಅದು ಮತದಾರರ ನಿರ್ಣಯ ರೀ. ಒಳಗೆ ಏನು ಮಾಡ್ಯಾರ ನಮಗೆ ಏನು ಗೊತ್ತಾ. ಕಾಂಗ್ರೆಸ್ನವ್ರು 5,000 ಲಿಂಗಾಯತರಿಗೆ, ಉಳ್ಕಿದ ನಮ್ಮ SC/ST ಜನ 3,000 ಅತ್ತ, ಸಾಬ್ರಿಗೆ 1,000. ಎಷ್ಟು ಡೌನ್ ಆಗೈತೆ ನೋಡ್ರಿ ಸಾಬ್ರ ರೇಟ ಕಾಂಗ್ರೆಸ್ನಾಗ. ಹಾಗೆ ಮಾಡ್ಯಾರ ಎಲ್ಲ ಕಡೆ. ಲಿಂಗಾಯತರಿಗೆ 5,000 ನೋಡ್ರಿ, ಲಿಂಗಾಯತರಿಗೆ ಹೆಚ್ಚು ಕೊಟ್ಟಾರ. ಇವ್ರು ಕಾಂಗ್ರೆಸ್ನವ್ರು ಮೊದಲು ಸಾಬ್ರಿಗೆ ಹೆಚ್ಚು ಕೊಡ್ಬೇಕಿಲ್ರಿ. SC/ST ಜನಾಂಗಕ್ಕೆ ಹೆಚ್ಚು ಕೊಡ್ಬೇಕು. SC/STರಿಗೂ ಕಡಿಮೆ ಅತ್ತ, ಲಿಂಗಾಯತರಿಗೆ ಹೆಚ್ಚತ್ತು. ಇದೆ ಅಂತ ನ್ಯಾಯ ಇದು. ಭಾಳ ಸಾಮಾಜಿಕ ನ್ಯಾಯ ಎಲ್ಲಿ ಬಂತು? ಎಲ್ಲರಿಗೂ ಮತದಾರಿಗೆ ಒಂದೇ ತೆರನಾಗಿ ಒಂದೇ ಓಟ್ ಇಲ್ರಿ. ಅಂಬೇಡ್ಕರ್ ಸಾಹೇಬ್ರು ಏನು ಹೇಳ್ಯಾರ, ಒಬ್ಬ ಟಾಟಾ ಬಿರ್ಲಾನಿಗೆ ಓಟಿನ ಕಿಮ್ಮತ್ತು ಒಂದೇ, ಒಬ್ಬ ಗುಡ್ಸಲ್ದಾಗೇನೋ ಒಂದೇ. ಅದು ಕಾಂಗ್ರೆಸ್ನವ್ರು ಲಿಂಗಾಯತರಿಗೆ 5,000 ಕುಡಿದು 7,000 ಕೊಟ್ಟಾರ. ನಮ್ಮ ಸತೀಶ್ ಜಾರಕಿಹೊಳಿ ತಮ್ಮ ಸಮುದಾಯಕ್ಕೆ 3,000 ಕೊಟ್ಟಾರ. ಎಷ್ಟು ಅಪಮಾನ ಇದು! ಖರೇಂದ್ರ ಆ ಸಮುದಾಯಕ್ಕೆಲ್ಲ ಅಪಮಾನ ಮಾಡ್ಯಾರ ಅವರು. ಚರಂತಿ ಮಠರು ಭಾರತೀಯ ಜನತಾ ಪಾರ್ಟಿ ಸಲುವಾಗಿ. ಯಾವುದೋ ಮಕ್ಕಳ ಮಾತು ಕೇಳಿ ಕರೆದಿಲ್ಲ ಪರದಿಲ್ಲ ಅಂದ್ರೆ ಇವಾಗ